ಪಾರ್ಸಲ್ ಇಟ್ಲ ಅಮೆರಿಕದಿಂದ ಡ್ರೆಸ್ ತರಿಸಿದೀನಿ ಕಣೋ. ಹೇಗಿದೆ ಡ್ರೆಸ್ಸು? ವಾ ಜಾಜತ್ಗೆ ಸಖತ್ತಾಗಿದೆ. ಏನು 3,000 ರೂಪಾಯಿ ಇರ್ಬೋದಾ? ವಾಟ್ ನಾನ್ ಸೆನ್ಸ್. ಈ ಡ್ರೆಸ್ಗೆ 8,000 ರೂಪಾಯಿ. ಸ್ವಲ್ಪ ಬಟ್ಟೆ ನೋಡ್ತೀನಿ ಕೊಡು. ಜೋಪಾನತ್ತೆ. ಇದಕ್ಕೆ 8,000 ಕೊಟ್ಟ್ಯಾ? ಅತ್ತೆ ಈ ಬಟ್ಟೆನ ಇಲ್ಲೇ ಎಲ್ಲೋ ಇರೋ ಅಂಗಡಿಯಿಂದ ತಂದಿಲ್ಲ, ಅಮೆರಿಕಾದಿಂದ ತಂದಿರೋದು. ಸಾಕು ಸುಮ್ಮನಿರಮ್ಮ. 100 ರೂಪಾಯಿ ಕೊಟ್ಟಿದ್ದಿದ್ರೆ ಎಂಥ ಒಳ್ಳೆ ಸೀರೆ ಬರೋದು. ಆ ಸೀರೆನ ಮೈ ತುಂಬಾ ಸುತ್ತಕೊಂಡಿದ್ದಿದ್ರೆ ನೀನ್ ಎಷ್ಟು ಲಕ್ಷಣವಾಗಿ ಕಾಣ್ತಿದ್ದೆ ಗೊತ್ತಾ? ಈ ಬಟ್ಟೆಗೆ ಏನಾಗಿದೆ? ಅಯ್ಯ ಕಾಣ್ತಾ ಇಲ್ವಾ? ಅಲ್ಲಲ್ಲ ತೂತು ಬಿದ್ದಿದೆ. ಅತ್ತೆ ಇದು ಲೇಟೆಸ್ಟ್ ಫ್ಯಾಷನ್. ಇದಕ್ಕೆ ನೆಟ್ಟೆಡ್ ಬಟ್ಟೆ ಅಂತ ಹೇಳ್ತಾರೆ. ಎಂತ ನೆಟ್ಟೆಡ್ ಬಟ್ಟೆನೋ ಏನೋ. ಇಂಥ ಮಸಿ ಬಟ್ಟೆಗಳು ನಮ್ಮ ಮನೆಯಲ್ಲಿ 3 ಗಟ್ಟಲೆ ಬಿದ್ದಿವೆ. ಅತ್ತೆ ನಿಮ್ ಲೇಟೆಸ್ಟ್ ಫ್ಯಾಷನ್ ಬಗ್ಗೆ ಗೊತ್ತಿಲ್ಲದೆ ಹಾಗೆಲ್ಲ ಮಾತಾಡಬೇಡಿ. ಜಾಜತ್ಗೆ ಹೇಳಿ ಕೇಳಿ ನಮ್ಮ ಮತ್ತೆ ಹಳೆ ಕಾಲದವರು ಪಾಪ ಫ್ಯಾಷನ್ ಬಗ್ಗೆ ಅವ್ರಿಗೆ ಏನೋ ಗೊತ್ತಿರುತ್ತೆ ಅಂತ. ಸಾಕು ಸುಮ್ಮನೆ ಯಾರಿಗೊಂದಿಲೆ. ನಮ್ಮ ಕಾಲದಲ್ಲಿ ಸುಟ್ಟೋಗಿರೋದು ತೂತು ಬಿದ್ದಿರೋದು ಬಟ್ಟೆನ ಮೈ ಮೇಲೆ ಹಾಕೋತಾ ಇರಲಿಲ್ಲ. ಈಗಿನ ಕಾಲದಲ್ಲಿ ಚೆನ್ನಾಗಿರೋ ಬಟ್ಟೆನ ತೂತು ಮಾಡಿ ಹಾಕೋತಾರೆ. ಯಾವ ಒಬ್ಳು ಜುಲ್ಕಾ ಡ್ರೆಸ್ ಹಾಕೊಂಡು ದೇವಸ್ಥಾನಕ್ಕೆ ಬಂದಿದ್ಲು. ಪಾಪ ಆ ಪೂಜಾರಿ ಮಂಗಳಾರತಿ ಕೊಡೋದಕ್ಕೆ ಎಷ್ಟು ಕಸಿವಿಸಿ ಮಾಡ್ಕೊಂಡ್ರೆ ಗೊತ್ತಾ? ಚೆನ್ನಾಗಿರುತ್ತಾ? ನೋಡಿ ಅತ್ತೆ ನನ್ಗೆ ಇಷ್ಟ ಆಗಿರೋ ಡ್ರೆಸ್ನ ಎಲ್ಲೇ ಇದ್ರು ಎಷ್ಟೇ ದುಡ್ಡಾಗಿದ್ರು ನಾನು ತರಿಸ್ತೇನೆ. ಏನು ಮಾಡ್ತೀಯಮ್ಮ? ನನ್ನ ಮಗನ ದುಡ್ಡ ಹಾಳು ಮಾಡೋದಕ್ಕೆ ತಾನೇ ನೀನು ಹುಟ್ಟಿರೋದು. ಇದು ಒಂದು ಡ್ರೆಸ್, ಇದು ಒಂದು ಫ್ಲಾಗ್. ಮೈ ಗಾಡ್, ನನಗೆ ಮಹಿಳಾ ಸಂಘದ ಮೀಟಿಂಗ್ ಇದೆ, ಅರ್ಜೆಂಟ್ ಹೋಗ್ಬೇಕು. ಬಟ್ಟೆನ ಸೇಫ್ ಆಗಿ ಎತ್ತಿಡೋ. ಸ್ಪೆಷಾಲಿಟಿ ಸೆಲ್ಫ್ ಸರ್ವಿಸ್. ನಮ್ಮ ಮನೇಲಿ ಇಟ್ಟು ವಸ್ತು ಇಟ್ಟು ಕಡೆ ಇದ್ರೆ ನಮ್ಮ ಬೋಳ್ತಲೆ ಅಪ್ಪನ ಮೇಲೆ ಆಣೆ. ಯಾರು ಯಾವ್ದು ಅಡುಗೆ ಮನೇಲಿ? ಅಯ್ಯೋ ಏನ ನೆಲಕ್ಕೆ ಚೆಲಕ್ ಬಿಟ್ಟಿದಾರಲ್ಲಪ್ಪ ಯೋಗ್ಯರು. ಅಯ್ಯೋ ಬಿಸಿ ಬೇರೆ ಇದೆ, ಯಾರಾದ್ರೂ ಕಾಲಿಟ್ರೆ ಏನು ಗತಿ? ಈ ಮನೇಲಿ ನೆಟ್ಟಿಗೆ ನೆಲ ಒರೆಸು ಬಟ್ಟೆನೂ ಇಲ್ಲಪ್ಪ. ಇಲ್ಲಿ ಹಾಕಿದ್ದಾರೆ. ಏನೋ ಮಾಡ್ತಾ ಇದೀಯಾ? ಯಾರೋ ಅಯೋಗ್ಯರು ಟೀ ಚೆಲ್ಲಿದ್ದಾರೆ, ಅದನ್ನು ಒರೆಸ್ತಾ ಇದ್ದೀನಿ. ಎಲ್ಲಿತ್ತು ಈ ಮಸಿ ಬಟ್ಟೆ? ಹೊರಗಡೆ ಎಸ್ದಿದ್ರಲ್ಲ ತಗೊಬಂದು ಒರೆಸ್ತಾ ಇದ್ದೀನಿ. ತೋರ್ಸು. ಅಯ್ಯೋ ನೋಡು ಮಾತೋಶ್ರಂಗಮ್ಮ. ರಾಮ ಅಲ್ಲೇ ಇದು ಮಸಿ ಬಟ್ಟೆ ಅಲ್ಲ ಕಣೋ, ನಿನ್ ಹೆಂಡತಿ ಅಮೇರಿಕಾದಿಂದ ತರಿಸಿರೋ ಹೊಸ ಬಟ್ಟೆ. ಅಮೇರಿಕದಿಂದ ತೋರಿಸಿರೋದಾ? ಕಟ್ಟಿ ಒರೆಸಿ ಕಲೆ ಮಾಡಿಬಿಟ್ಟೆಲ್ಲ. ನಿನ್ ಹೆಂಡತಿ ನೋಡಿದ್ರೆ ನಿನ್ನ ಸುಮ್ಮನೆ ಬಿಡ್ತಾಳೇನೋ? ಏನಪ್ಪ ಮಾಡೋದು? ಒಬ್ಬಮ್ಮ ಕೈಲಿ ಒಂದ್ ಮಾತು ಹೇಳಿಸಿ ಸಮಾಧಾನ ಮಾಡಿಸ್ಲಾ? ಮೊದಲು ನೀಟಾಗಿ ಒಗೆದು ಇಸ್ತ್ರಿ ಮಾಡಿ ಎಲ್ಲಿತ್ತು ಅಲ್ಲೇ ಇಟ್ಟು ಬಿಡು. ಒಗದ್ರೆ ಕಲೆ ಹೋಗತ್ತಾ? ತಳ ಪಳಪಳ ಮನೆ ಸೋಪ್ ಹಾಕಿ ಮನೆ ಯಜಮಾನನ ಕೈಯಲ್ಲಿ ಬಟ್ಟೆ ಒಗ್ಸಿದ್ರೆ ನಿಮ್ಮ ಬಟ್ಟೆ ತಳ ತಳ. ಅದು ಹೊಸ ಬಟ್ಟೆನ ಅಮೇರಿಕದಿಂದ ತರಿಸಿದ್ರಲ್ಲ, ಹಾಗೆ ಮೈ ಮೇಲೆ ಹಾಕೋಬಾರ್ದು. ಹಳೆ ಶಾಸ್ತ್ರ ಕಣ್ರಿ, ಹೊಸ ಬಟ್ಟೆನ ಒಗ್ದೆ ಮೈ ಮೇಲೆ ಹಾಕೊಳ್ಬೇಕು. ಹೇಳಿ ಕೇಳಿ ಫಾರಿನ್ ಬಟ್ಟೆ ಗಂಜಿ ಗಿಂಜಿ ಹಾಕಿರ್ತಾರೆ. ಆ ಗಂಜಿ ನಮ್ಮ ಮೈಗೆ ಹೋಗ್ಲಿಲ್ಲ ಅಂದ್ರೆ ಅಲರ್ಜಿ ಶುರುವಾಗ್ಬಿಡುತ್ತೆ, ಶುರುವಾಗ್ಬಿಡುತ್ತೆ. ಆಮೇಲೆ ನೀವು ಪೀಟಿಲ್ ಕೊಯ್ತಾ ಕೂರ್ಬೇಕಾಗತ್ತೆ. ಸೋ ಸ್ವೀಟ್ ಆಫ್ ಯು ಹಬಿ. ನನ್ನ ಬಟ್ಟೆನ ನೀವು ಒಗ್ದಿದ್ದೀರಲ್ಲ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ನನ್ನ ಹಬಿ ಬಟ್ಟೆ ಒಗೆದಲ್ಲೂ ಎಕ್ಸ್ಪರ್ಟ್. ಹಬಿ ಒಂದ್ ಕೆಲಸ ಮಾಡ್ತೀರಾ? 100 ಕೆಲಸ ಹೇಳ್ರಿ ಮಾಡ್ತೀನಿ. ಇನ್ಮೇಲೆ ದಿನ ನನ್ನ ಬಟ್ಟೆನ ನೀವೇ ಒಗಿತೀರಾ? ಹಲೋ, ಐ ಆಮ್ ವಿಠಲ್ ಮೂರ್ತಿ MA. ವಿಟ್ಲ, ನಾನ್ ಕಣೋ. ಅಮೆರಿಕದಿಂದ ಒಂದ್ ಡ್ರೆಸ್ ತರಿಸಿದ್ನಲ್ಲ, ಅದನ್ನ ಮುಂದಿನ ವಾರ ಫಂಕ್ಷನ್ಗೆ ಹಾಕೊಂಡು ಹೋಗ್ಬೇಕು. ಹುಷಾರಾಗಿ ಎತ್ತಿಡೋ. ಅದು ನೀವೇ ಎಲ್ಲೋ ಇಟ್ಟರಲ್ಲ ಜಾಜತ್ಗೆ. ವಿಟ್ಲ, ಎಲ್ಲಿದೆ ಅಂತ ಹುಡುಕಿ ಸೇಫ್ ಆಗಿ ಎತ್ತಿಡೋ.
ನಾನೇ ನಿಮ್ಮ ಮನೆ ಅಳಿಯನು ಮನೆ ಕೆಲಸದವನು ಒಂದು ಗೊತ್ತಾಗ್ತಿಲ್ಲ. ಅಯ್ಯ ಅಲ್ಲೇ ಇದೆ, ನಾನು ಎಲ್ಲೋ ಅನ್ಕೊಂಡೆ. ಅಷ್ಟು ಕಟ್ಟು ನೋಡಿಸ್ಬಿಟ್ರ. ಏ ಪಾಂಡಂಗ ಬರ ಇಲ್ಲಿ. ಬಣ್ರಿ ಬಣ್ರಿ ಏನು ಉದ್ದಾದಂಗಿತ್ತು ತುಂಡ ಮಾಡ್ಕೋತೀನಿ ಬಿಡಿ. ಕರ್ದಿದ್ದೇನೋ ಮನೆ ಹಾಳ. ನಾನು ಮನೆ ಹಾಳ ಅಲ್ಲ, ಈ ಮನೆ ಅಳಿಯ. ಮನೆ ಹಾಳು ಮಾಡೋದಕ್ಕೆ ಕಾಯ್ತಾ ಇದೆಯಲ್ಲ, ಅದ್ ಏನು ಅಂತ ಹೇಳಿ ಸಾಯಿ. ಜಾಜತ್ಗೆ ಪಾರ್ಸಲ್ ಅಲ್ಲಿ ಒಂದು ಡ್ರೆಸ್ ನ ತರಿಸಿದ್ರು, ಅದು ಅಮೇರಿಕಾ ಇಂದ. ಅದಕ್ಕೆ ದುಡ್ಡು ಕೊಟ್ಟಿದ್ದು ನಾನೇ ತಾನೇ. ಅದಲ್ಲಿದೆ ಕೊಡಿ. ಹೊಡಿರಿ, ನಾನು ಬೇಡ ಅನ್ನಲ್ಲ, ಹೊಡಿಯೋರ್ನ ನಾನು ಯಾವತ್ತೂ ತಡೆದವನೇ ಅಲ್ಲ. ಅದು ಯಾಕೆ ಕುಡಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೊಡಿರಿ. ಹೇಳಿ ಕೇಳಿ ಅದು ಹೆಂಗಸರ ಡ್ರೆಸ್ಸು, ಅದ್ರ ಸುದ್ದಿಗೆ ನಾನು ಹೋಗಲ್ಲ. ಹಾಕೊಂಡಾಗ್ಲೂ ನೋಡಲ್ಲ, ತೆಗ್ದಾಗ್ಲೂ ನೋಡಲ್ಲ. ಮತ್ತೆಲ್ಲೋಯ್ತು? 3 ಹೊತ್ತು ಚೆನ್ನಾಗಿ ಗೊತ್ತಿರಲ್ವಾ, ಅದು ಹೊರ್ಗ ಬೇಕಲ್ವಾ, ಚೆನ್ನಾಗಿ ಹುಡುಕಿ ಸಿಗುತ್ತೆ. ಆ ಡ್ರೆಸ್ ಏನಾದ್ರು ಸಿಗ್ಲಿಲ್ಲ ಅಂದ್ರೆ ಜಾಜತ್ಗೆ ಯಕ್ಕ ಮಕ್ಕ ಹೊಡೆದು ಬಿಡ್ತಾರೆ. ಹುಡುಕ್ಬಿಡೋಣ, ನಮಗೆ ಯಾಕೆ ಬೇಕು? ಲಾಮ ಲಾಮ ಮಸಿ ಬಟ್ಟೆಗಿಂತ ಕಡೆ ಆಗೋಯ್ತಲ್ಲೋ. ನೋಡ್ರಿ, ಟೀ ಕಲೆ ಹೋಗ್ಲಿ ಅಂತ 4 ವೆರೈಟಿ ಸೋಪ್ ಹಾಕಿದೆ, ಸ್ಕ್ರೀನ್ ರಿಮೂವರ್ ಹಾಕಿದೆ, ಮನೇಲಿ ಏನೇನ್ ಸಿಗುತ್ತೋ ಎಲ್ಲದನ್ನೂ ಹಾಕಿದೆ, ಬ್ಲೀಚಿಂಗ್ ಪೌಡ್ರು ಅದನ್ನು ಹಾಕಿದ್ದೀನಿ. ಹೀಗಾಗೋಯ್ತು. ಇದನ್ನ ನೋಡಿದ್ರೆ ನಿನ್ ಹೆಂಡತಿ ಸುಮ್ಮನೆ ಬಿಡ್ತಾಳೇನೋ, ಹುಲಿದು ಮುಕ್ಕ ಬಿಡ್ತಾಳೆ. ಮೊದಲು ಡ್ರೈ ಕ್ಲೀನಿಂಗ್ ಕೊಟ್ಟು ಸಲ್ ಮಾಡಿಸ್ಕೊಂಡ್ ಬಾ. ಏನ್ ಬಾಬಾ ಹೊಟ್ಟೆ ದಪ್ಪಾಗಿ ಹೋಗಿದೆ? ಈಗ ತಾನೇ ಊಟ ಮಾಡಿದ್ನಲ್ಲ ಅವಳಿ ಅಂದ್ರೆ. ಊಟ ಮಾಡಿದ್ರೆ ಹೊಟ್ಟೆ ಹೀಗೆ ದಪ್ಪ ಆಗುತ್ತಾ? ನಾನು ಹೊಟ್ಟೆ ವಿಷಯ ನಿಮಗೆ ಯಾಕ್ರಿ, ಕೆಲಸ ನೋಡ್ಕೊಳ್ರಿ. ಆ ಕಾಮೇಶ್ವರಿ ಯಾವ್ದೋ ಸ್ಪೆಷಲ್ ಡ್ರೆಸ್ ನ ಸಿಂಗಾಪುರಿಂದ ತರಿಸಿದಾಳಂತೆ. ಫಂಕ್ಷನ್ ದಿನ ಅದನ್ನೇ ಹಾಕೊಂಡು ಮೆರಿತಾಳಂತೆ. ಜಾಜತ್ಗೆ ಈ ವಿಷಯ ನಿಮ್ಗೆ ಗೊತ್ತಾಯ್ತು? ಗೂಢಚಾರಿಗಳನ್ನ ಬಿಟ್ಟಿದ್ದೆ, ಅವ್ರು ಬಾಯ್ ಬಿಟ್ರು. ಬಿಟ್ಲಾ, ಇನ್ನೊಂದು ವಿಷಯ ಕಣೋ, ಅವತ್ ಯಾರು ನೀಟಾಗಿ ಡ್ರೆಸ್ ಮಾಡ್ಕೊಂಡಿರ್ತಾರೋ ಅವ್ರಿಗೆ 1 ಲಕ್ಷ ಕ್ಯಾಶ್ ಪ್ರೈಸ್ ಇದೆ. 1 ಲಕ್ಷನ? ಕೇಳಿಸ್ಕೊಳಿಲ್ವೇನೋ? ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗೋವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾರಂತೆ. ಆ ಡ್ರೆಸ್ನ ಡ್ರೈ ಕ್ಲೀನಿಂಗ್ ಕೊಟ್ಟಿದ್ಯಲ್ಲ, ಏನಾಯ್ತು? ಡ್ರೈ ಕ್ಲೀನ್ ಆಗಲ್ವಂತೆ. ಯಾಕಂತೆ? ಬ್ಲೀಚಿಂಗ್ ಪೌಡ್ರು ಪೆಟ್ರೋಲು ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದೀರಾ, ಅದನ್ನ ಏನು ಮಾಡೋಕ್ಕಾಗಲ್ಲ. ಕಡ್ಡಿ ಕೀರಿ ಹಚ್ಚಿ ಬೂದಿ ಮಾಡಿ ಸಂಗಮದಲ್ಲಿ ಬಿಟ್ಬಿಡಿ ಅಂದ. ಆ ಡ್ರೆಸ್ ಸಿಗಲಿಲ್ಲ ಅಂದ್ರೆ ನಿನಗೆ ಉಳುಗಾಲ ಇಲ್ಲ ಕಣೋ. ಏನಾದ್ರೂ ಒಂದು ಐಡಿಯಾ ಮಾಡೋ. ಆ ಬಟ್ಟೆನ ಕೊದ್ದು ಬಿಟ್ರೆ ಹೇಗೆ? ಮಾಡಿಬಿಟ್ರೆ ಹೇಗೆ? ಸೂಪರ್. ಯಾರು ಅಲ್ಲ, ಯಾಕೋ ಇಷ್ಟೊತ್ತು? ಕವರ್ ಸಿಗೋದು ಲೇಟ್ ಆಗೋಯ್ತು. ಇದೆ ತಾನೆ? ಅದೇ ನನ್ನ ಕೆಲಸ ಮುಗೀತು, ನಿಮ್ಮ ಕೆಲಸ ಶುರು ಮಾಡ್ಕೊಳ್ಳಿ. ಮನೆಗೆ ಕಳ್ಳ ನುಗ್ಗಿಬಿಟ್ಟಿದ್ದ ಕಣೋ. ಇಲ್ಲಿಟ್ಟಿದ್ದ ಆಂಟಿಕ್ ಪೀಸ್ ಎಲ್ಲ ಹೋಗೋಯ್ತು. ಹೋಗಿರ್ಬೇಕು ಅಂತ ಕಾಣಿಸುತ್ತೆ. ಅಯ್ಯೋ, 1000 ರೂಪಾಯಿ ಬೆಲೆ ಬಾಳೋ ಆಂಟಿಕ್ ಪೀಸ್ ಅದು. ಅಮೇರಿಕಕ್ಕೆ ತಗೊಂಡೋಗಿ ಮಾತಾನೋ ಏನು? ಅಕ್ಕ ಬಂತು. ಜಾಜತ್ಗೆ ನೀವು ಅಮೇರಿಕಾದಿಂದ ತರಿಸೋ ಡ್ರೆಸ್ ಏನಾಯ್ತು ನೋಡಿ. ಅಲ್ಲಿಟ್ಟಿದ್ ನನ್ನ ಡ್ರೆಸ್ಸೇ ಕಾಣಿಸ್ತಾ ಇಲ್ಲ, ಕಳ್ಳ ಅದನ್ನು ಕತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಎಂತ ಕೆಲಸ ಆಗೋಯ್ತು. ನನ್ನ ಆಂಟಿಕ್ ಪೀಸ್ ಹೋಯ್ತು, ನಿಮ್ ಡ್ರೆಸ್ಸು ಹೋಯ್ತು. ನಾನು ಕಳ್ಳ ಕಳ್ಳ ಅಂತ ಕೂಗ್ಕೊಂಡೆ, ಇಲ್ಲ ಅಂದಿಲ್ಲ ಮನೆ ಹಾಳು ಕಳ್ಳ. ಇನ್ನು ಏನೇನ್ ಕದ್ಕೊಂಡು ಹೋಗ್ತಿದ್ನೋ ಏನೋ. ನ್ಯಾಯವಾಗಿ ನನ್ನ ಆಂಟಿಕ್ ಪೀಸ್ ಹಾಳಾಗೋಯ್ತೆ. ಅಯ್ಯೋ, ನಿಮ್ ಆಂಟಿಕ್ ಪೀಸ್ ಮನೆ ಹಾಳಾಗೋಯ್ತು.
ಮಹಿಳಾ ಸಂಘದ ಫಂಕ್ಷನ್ ಅಲ್ಲಿ ಫಾರಿನ್ ಡ್ರೆಸ್ ಹಾಕೊಂಡ್ ಮೆರೆದು 1 ಲಕ್ಷದ ಕ್ಯಾಶ್ ಪ್ರೈಸ್ ತಗೋಬೇಕು ಅಂತ ಅಮೆರಿಕಾದಿಂದ ತರಿಸಿರೋ ಡ್ರೆಸ್ ಹಾಳಾಗೋಯ್ತಲ್ರಿ. ನೋಡಿ ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಆ ಕಳ್ಳನ್ನ ಕಂಡು ಹಿಡೀರಿ. ನಾನು ಯಾಕ್ರಿ ಕಂಡು ಹಿಡಿಯೋಕ್ಕಾಗತ್ತೆ? ಒಂದ್ ವೇಳೆ ಡ್ರೆಸ್ ಏನಾದ್ರೂ ನನ್ನ ಕೈಗೆ ಸಿಗ್ಲಿಲ್ಲ ಅಂದ್ರೆ ನೀವೇ ನನಗೆ 1 ಲಕ್ಷ ರೂಪಾಯಿ ಕೊಡ್ಬೇಕಾಗತ್ತೆ. ಅಭಿ, ನನ್ ಡ್ರೆಸ್ ಕದಿರೋ ಕಳ್ಳ ಏನಾದ್ರೂ ಸಿಕ್ಕದ್ನಾ? ನನಗೇನ್ರಿ ಗೊತ್ತು? ಅವನೇನು ಅಡ್ರೆಸ್ ಕೊಟ್ಟು ಹೋಗಿರ್ತಾನ, ಇಲ್ಲ ವಿಸಿಟಿಂಗ್ ಕಾರ್ಡ್ ಇಟ್ಟು ಹೋಗಿರ್ತಾನ, ಇಲ್ಲ ನಾನು ಇಂಥ ಜಾಗದಲ್ಲಿ ಇರ್ತೀನಿ ಬನ್ನಿ ಅಂತ ಫೋನ್ ಮಾಡಿ ಹೇಳ್ತಾನ. ಹಾಗ್ ಮಾಡಿದ್ರೆ ನನ್ ಡ್ರೆಸ್ಸು ಆಂಟಿಕ್ ಪೀಸು 2 ಸಿಗುತ್ತೆ. ಏನು ಮಾಡ್ತಿರೋ? ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡ್ತೀನಿ. ಎಸ್. ಓ ಇನ್ಸ್ಪೆಕ್ಟರ್, ಬನ್ನಿ ಬನ್ನಿ ಬನ್ನಿ. ಏನು ಮೇಡಮ್ ಇದು? ಕಳ್ಳರನ್ನ ನೀವೇ ಮನೆಯೊಳಗೆ ಬಿಟ್ಕೊತೀರಾ, ಕಳ್ತನ ಮಾಡಿಸ್ಕೊತೀರಾ? ನಮಗೆ ಯಾಕ್ರಿ ಟಾರ್ಚರ್ ಕೊಡ್ತೀರಾ? ಇನ್ಸ್ಪೆಕ್ಟರ್, ನಾವು ಬೇಕು ಅಂತ ಮಾಡಿಲ್ಲ. ಕಳ್ಳರು ಮನೆಗೆ ನುಗ್ಗಿದ್ರು, ಕಳ್ತನ ಮಾಡ್ಕೊಂಡು ಹೋದ್ರು. ಅಲ್ಲ ಮೇಡಮ್, ಆಂಟಿಕ್ ಪೀಸ್ ಕಳೆದೋಯ್ತು, ಚಮಚ ಕಳೆದೋಯ್ತು, ಬಟ್ಟೆ ಕಳೆದೋಯ್ತು, ಮುಚ್ಚಳ ಕಳೆದೋಯ್ತು. ಇಂಥ ಕಳ್ಳರನ್ನ ಹಿಡಿತಿದ್ರೆ ನಾವು ದೊಡ್ಡ ದೊಡ್ಡ ಕಳ್ಳರನ್ನ ಯಾವಾಗ್ರಿ ಹಿಡಿಯೋದು? ಹಾಗಾದ್ರೆ ಹೇಗೆ ಇನ್ಸ್ಪೆಕ್ಟರ್? ನಮ್ಮ ಮನೇಲಿ ಆಗಿರೋ ಕಳ್ತನ ನಮಗೆ ಮುಖ್ಯ ಅಲ್ವಾ? ನಿಮ್ ಗಂಡ ಇಲ್ವಾ? ಇದಾರೆ. ಕರೀರಿ, ಎನ್ಕ್ವೈರಿ ಮಾಡೋಣ. ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಬನ್ನಿ. ಹೇಳಿ ಇನ್ಸ್ಪೆಕ್ಟ್ರೆ. ಅದೇ ಗಂಡ ಅಲ್ವಾ? ಸೇಮ್ ಓಲ್ಡ್ ಗಂಡ ಇನ್ಸ್ಪೆಕ್ಟರ್. ಏನ್ ಮಾಡಕ್ ಹೋಗ್ಲಿ ಅನ್ನಿ? ಹಲೋ, ಎಕ್ಸ್ಕ್ಯೂಸ್ ಮೀ. ಓಕೆ. ಹೆಸರಿಗಷ್ಟೇ ಗಂಡ, ಗಂಡನ್ ತರ ಯಾವತ್ತೂ ನಡ್ಕೊಂಡಿಲ್ಲ. ಗಂಡ ಅದನ್ನು ಹೆಂಡತಿ ಡ್ರೆಸ್ ಜೋಪಾನ ಕಾಪಾಡ್ಬೇಕ್ರಿ ರೀ. ರೂಮಿಗೆ ಬಿಟ್ಕೊಂಡ್ರಲ್ವಾ ಕಾಪಾಡೋದಕ್ಕೆ? ರಮೇಶ್, ನಮಗೀಗ ಬೇಕಾಗಿರೋದು ಆ ಕಳ್ಳ. ಆ ಕಳ್ಳ ಅಲ್ಲ ರೀ, ಆ ಡ್ರೆಸ್ಸು, ಆ ಪೀಸು. ಸಾಕು ನಿಲ್ಸು. ನಿನ್ನಿಲ್ಲಿ ಕರೆಸಿರೋದು ನಿನ್ನ ಹತ್ರ ಕಂಪ್ಲೇಂಟ್ ತಗೊಳೋದಕ್ಕೆ, ನಿಮ್ಮೊಬ್ರು ಜಗಳ ಕೇಳೋದಕ್ಕಲ್ಲ. ಇನ್ಸ್ಪೆಕ್ಟರ್, ನನ್ನ ಡ್ರೆಸ್ಸು ಅಮೇರಿಕಾದು, ಅರ್ಜೆಂಟ್ ಆಗಿ ಬೇಕು. ನಮ್ಮ ಆಂಟಿಕ್ ಪೀಸು ಕಳೆದೋಗಿದೆ, ಅದು ಸಿಕ್ಕಿದ್ರೆ ಅಮೇರಿಕಕ್ಕೆ ಮಾರ್ಬಹುದು. ಏ ಪಾಂಡ್ರಂಗ್ ಅವ್ರೆ, ನಿಮ್ಮದೊಂದು ಡಿಟೆಕ್ಟಿವ್ ಏಜೆನ್ಸಿ ಇರ್ಬೇಕಲ್ವಾ? ಇದೆ. ಮತ್ತೆ ಅದ್ರ ಮುಖಾಂತರ ಕಳ್ಳರು ಹಿಡಿಬಹುದಲ್ವಾ? ಎಲ್ಲಿ ಹಿಡಿಯೋದು ಸ್ವಾಮಿ? ನನಗಿರೋ 2 ಅಸಿಸ್ಟೆಂಟ್ಗಳು ಅಯೋಗ್ಯರು. ಆಗಾಗ ರಜೆ ಹಾಕ್ತಾನೆ ಇರ್ತಾನೆ, ಕುಯ್ಗೆ ಸಿಗಲ್ಲ. ಇನ್ನು ಆ ತಲೆ ಕೆಟ್ಟ ಹೊಳಿ ಅಂದ್ರು ಹೇಳ್ಕೊಳ್ಳೋದಕ್ಕೆ ವಿಠ್ಠಲ ಮೂರ್ತಿ ಎಮ್ಮೆನೇ ಎಷ್ಟೋ ವಾಸಿ. ದಿನಕ್ಕೆ 2 ಲೀಟರ್ ಹಾಲು ಕೊಡತ್ತೆ. ಇದು 2 ಬಕೆಟ್ ನೀರು ತರಲ್ಲ. ಪಾಂಡುರಂಗ ಗಂಡುಗಲಿ ಅವ್ರಿ, ಮನೆ ಅಳಿಯನ ಬಗ್ಗೆ ಆ ತರ ಎಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಹರಾಸ್ಮೆಂಟ್ ಕೇಸಲ್ಲಿ ನಿಮ್ಮನ್ನ ಒಳಗಾಕ್ಬಿಡ್ತೀನಿ. ಹುಷಾರ್. ನಂಗೂ ಕಾನೂನು ಗೊತ್ತಿದೆ. ಅಭಿ, ಪೊಲೀಸ್ನವ್ರಿಗೆ ಏನಾದ್ರು ಹೇಳ್ರಿ. ನಾನೇನ್ರಿ ಹೇಳಿ? ಆಯ್ತಾಯ್ತ್ರಿ, ನಿಮ್ಮ ಕಂಪ್ಲೇಂಟ್ ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ. ನಿಮ್ಮ ಡ್ರೆಸ್ಸು, ನಿಮ್ಮ ಪೀಸು, ಅಲ್ಲಲ್ಲ ನಿಮ್ಮ ಪೀಸು ಇವು ಡ್ರೆಸ್ಸು ತಾನೆ. ಸಿಕ್ಕಿದ್ರು ತಂದ್ಕೊಡ್ತೀವಿ, ಇಲ್ಲಾಂದ್ರೆ ಹೊಸ ತಗೊಂಬಿಡಿ. ಪಾಂಡ್ರಂಗ ಓದೆತ್ತಿದ್ರೋದು ಇದೆತ್ತಿರಿ ಇದು. ಏನೋ ಪಾಂಡ್ರಂಗ ನೀನು, ನಾನ್ಯಾರೋ ಪೊಲೀಸ್ನವ್ರು ಬಂದ್ರು ಅಂತ ಚಾಕೋಗ ಕೊಟ್ಟಿದ್ನಲ್ಲ, ಏನ್ ಬಂದಿದ್ದು? ನಾನೊಂದು ತೊಂದ್ರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಕಣ, ಅದಕ್ಕೆ ನಿನ್ನ ಹುಡ್ಕೊಂಡ್ ಬಂದೆ. ಏನದು? ಇಷ್ಟ ಆಯ್ತು ಅಂದ್ರೆ ಈಗ ನಾನ್ ನಿಮ್ ಮನೆಗ್ ಬಂದು ಕದಿಬೇಕಾ? ಕದಿಯಕ್ಕಿಲ್ಲಪ್ಪ, ಈಗಾಗ್ಲೇ ನೀನ್ ನಮ್ಮ ಮನೆಗ್ ಬಂದು ಆಂಟಿಕ್ ಪೀಸು ಡ್ರೆಸ್ನ ಕದ್ದಿದೀಯಾ. ಏ ಪಾಂಡ್ರಂಗ, ನಿನಗ್ ಗೊತ್ತು ನಾನು ನನ್ನ ದೋಸ್ತಿಗಳ ಮನೇಲಿ ಕದಿಯಲ್ಲ ಅಂತ. ಹೇಳೋದನ್ನ ಕೇಳು, ಈಗಾಗ್ಲೇ ನಾನು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನೀನು ನಮ್ಮ ಮನೆಗೆ ಬಂದು ನನ್ನ ಹೆಂಡತಿ ಮುಂದೆ ಆಂಟಿಕ್ ಪೀಸು ಡ್ರೆಸ್ನ ಕದ್ದಿದ್ದು ನಾನೇ ಅಂತ ಒಪ್ಕೊಂಡು ವಾಪಸ್ ಕೊಟ್ಬಿಡು, ಆ ಕತೆ ಅಲ್ಲಿಗೆ ಮುಗ್ದೋಗುತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ ತಾನೆ? ಲೇ, ನಾನು ಯಾಕೋ ಕೊಡ್ಲಿ? ನಮ್ಮ ಮನೆಯವ್ರ ಮುಂದೆ ಅವ್ರು ನೋಡ್ಲಿ ಅಂತ ರಪ್ಪ ಅಂತ 2 ಏಟು ಹೊಡಿಬೋದಷ್ಟೇ. ಆಯ್ತಪ್ಪ, ನೀನು ನನ್ನ ಹಳೆ ದೋಸ್ತು ಅಂತ ನಿಮ್ ಮನೆಗ್ ಬರ್ತೀನಿ. ಅವತ್ತು ಆಂಟಿಕ್ ಪೀಸು ಡ್ರೆಸ್ ಕದ್ದಿದ್ದು ನಾನೇ ಅಂತ ಅವ್ರ ಮುಂದೆ ಒಪ್ಕೊಂಡು ವಾಪಸ್ ಕೊಡ್ತೀನಿ, ಸರಿನಾ? ಸರಿ ಸರಿ, ಇದ್ರಲ್ಲಿ 2 ಇದೆ. ಬರೀ ಇಷ್ಟ ಮಾಡಿದ್ರೆ ಆಗೋಯ್ತಾ? ಮಾಮೂಲಿ ಬಿಡ್ಬೇಕಲ್ಲಪ್ಪ ನೀನು. ತಗೋ, 500 ಇದೆ. ಸರಿ ಬಿಡು, ಹೊಟ್ಟೆ ತುಂಬ ಊಟ ಹಾಕ್ಸಂತೆ ಬಾ. ನೀವು ಡಿಟೆಕ್ಟಿವ್ ಡ್ರೆಸ್ ಹಾಕಿರೋದು ನೋಡ್ತಾ ಇದ್ರೆ ಒಳ್ಳೇದಾಗುತ್ತೆ ಅಂತ ಡೌಟ್ ಮೇಲೆ ಅನುಮಾನ ಬರ್ತಾ ಇದೆ. ನಾನು ಡಿಟೆಕ್ಟಿವ್ ಡ್ರೆಸ್ ಹಾಕಿರೋದು ಶೋಕಿಗಲ್ಲ ರೀ. ಈ ಡಿಟೆಕ್ಟಿವ್ ಡ್ರೆಸ್ ಮೈ ಮೇಲೆ ಬಿತ್ತು ಅಂದ್ರೆ ಕೆಲಸ ಶುರು ಆಯ್ತು ಅಂತಾನೆ ಅರ್ಥ. ಅಭಿ, ಈ ಡ್ರಾಮಾ ಎಲ್ಲ ಸಾಕು, ನನ್ಗೆ ಅದೇ ತರದ್ದು ಇನ್ನೊಂದು ಡ್ರೆಸ್ ತಂದ್ಕೊಡಿ. ಆ ಕಳ್ಳನ್ನ ಎಳ್ಕೊಂಬಂದು ಹೊರಗೆ ಕಂಬ ಕಟ್ಟಿದೀನಿ. ಒಳಗೆ ಕರ್ಕೊಂಡ್ ಬರ್ಲಿಲ್ಲ? ನಿಮ್ಮನ್ನ ಒಂದು ಮಾತು ಕೇಳಿ ಒಳಗೆ ಎಳ್ಕೊಂಡ್ ಬರೋಣ ಅಂತಿದ್ದೀನಿ. ಹೋಗಿ ಹೇಳ್ಕೊಂಡ್ ಬನ್ನಿ. ಜಸ್ಟ್ ಅ ಮಿನಿಟ್.
ಬಾರೋ ಬದ್ಮಾಶ್, ನಮ್ಮ ಮನೆಗೆ ನುಗ್ಗಿ 2 ಮುಖ್ಯವಾದ ವಸ್ತುಗಳನ್ನ ಕದ್ದಿದ್ದು ನೀನೆ ತಾನೆ? ನಾನೇ ಅದನ್ನ ಮಾರಾಟ ಮಾಡಕ್ ಹೋದಾಗ ನಿಮ್ ಕೈ ತಗ್ಲಾಕೊಂಡ್ಬಿಟ್ಟು. ನೋಡಿದ್ರ ಹೇಗ್ ಹಿಡ್ದಾಕಿದೀನಿ ಅಂತ. ಏನೇನ್ ಕದ್ದಿದ್ಯಾ ತೋರ್ಸು. ಅದು ಈ ಡ್ರೆಸ್ ನಂದಲ್ಲ. ನಿಮ್ಮನೇಲೆ ಕದ್ದಿದ್ದು. ಹೌದಮ್ಮ, ಇದು ನಿಂದೆ. ಅದು ಕದಿಯೋಗ್ಲೇ ಹಾಗೆ ಇತ್ತು. ನೋ ಚಾನ್ಸ್, ಈ ಡ್ರೆಸ್ ನಂದಲ್ಲ. ಪೊಲೀಸ್ ಅವ್ರನ್ನ ಕರ್ಸಿ ಬೆಂಡೆತ್ಸಿ ಬಾಯ್ ಬಿಡಿಸ್ತೀನಿ. ನೀವು ಕಲಿಯೋದೇ ಇಲ್ಲ. ಕರ್ನಾಟಕ ಪೊಲೀಸ್ ಇಸ್ ವೆರಿ ಫಾಸ್ಟ್ ಅಂಡ್ ವೆರಿ ಗುಡ್. ಅಂತ ಈ ಕಡೆ ಬನ್ನಿ, ಲಾಟಿ ಗಿಟಿ ತಗತ್ತ. ನೀನು ಮಾತಾಡ್ತಿದ್ದದನ್ನ ನಾನು ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದೆ ಕಣಲೇ. ಆ ಡ್ರೆಸ್ ತಗೊಂಡೋಗಿ ಹೆಂಗಿತ್ತು ಹಂಗ ಮಾಡ್ಕೊಂಬಂದ್ರೆ ಸರಿ. ಇಲ್ಲ ಅಂತಂದ್ರೆ ನಿನ್ನ ಲಾಕಪ್ಗೆ ಹಾಕಿ ರಪ 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 ಅಂತ ರುಬ್ಬಿಡ್ತೀನಿ. ನಿಜ ಹೇಳ್ತಾ ಇದ್ದೀನಿ, ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ. ಅದೇನಾಯ್ತು? ನಮ್ಮ ಮನೆಗೆ ನುಗ್ಗಿ ನಮ್ಮ ವಸ್ತುಗಳನ್ನೇ ಕದಿಯುವಷ್ಟು ಧೈರ್ಯ ಬಂತ ನಿನ್ಗೆ? ಅವೆಲ್ಲ ನನಗೆ ಗೊತ್ತಿಲ್ಲ. ಅದನ್ನ ತಗೊಂಡೋಗು, ಡ್ರೈ ಕ್ಲೀನ್ ಮಾಡಿಸು, ಇಸ್ತ್ರಿ ಮಾಡಿಸು, ಹೆಂಗಿತ್ತೋ ಹಂಗ ತಗೊಂಡು ವಾಪಸ್ ಕೊಡು. ಇಲ್ಲ ಅಂತಂದ್ರೆ ನಮ್ಮ ಸ್ಟೇಷನ್ ಅಲ್ಲಿ ಎಷ್ಟು ಪೆಟ್ಟಿ ಕೇಸ್ ಇದೆಯೋ ಅಷ್ಟು ನಿನ್ನ ನಿನ್ ಮೇಲೆ ಹಾಕಿಬಿಟ್ಟು 15 ವರ್ಷ ಒಳಗೆ ತಳ್ಳಿ ಬಿಡ್ತೀನಿ ಕಣ. ಹ್ಯಾಂಡ್ ಪೀಸ್ ತಗೊಳ್ಳಲೇ. ಓಕೆ, ಹೆಂಗಿತ್ತೋ ಹಂಗ ವಾಪಸ್ ತಂದ್ಕೊಡ್ಬೇಕು. ನಾನು ಮತ್ತೆ ನಾಳೆ ಬರ್ತೀನಿ. ಅಷ್ಟೊಳಗೆ ರೆಡಿ ಇಲ್ಲ ಅಂತಂದ್ರೆ ನೀನು ಫೋಟೋ ಸೇರ್ಕೊಂಡ್ಬಿಡ್ತೀಯ. ಮೇಡಮ್ ತಗೋತೀನಿ ಸರ್. ಏನ್ ಮಾಡೋದು ನಾನು? ಮೊದಲು ಮನೆಗೆ ನಡಿ, ಆಮೇಲೆ ಏನು ಅಂತ ನೋಡಿದ್ರಾಯ್ತು. ಜಾಜಿ ಅವ್ರೆ, ನೀವೇನು ಯೋಚನೆ ಮಾಡಬೇಡಿ. ಇನ್ಸ್ಪೆಕ್ಟ್ರು ತುಂಬಾ ಸ್ಟ್ರಿಕ್ಟ್ ಇದ್ದಾರೆ, ಹಿಡಿದು ಬಿಡ್ತಾರೆ ಬಿಡಿ. ನನ್ನ ಮಾನ ಮರ್ಯಾದೆಲ್ಲ ಹರಾಜಾಗೋಯ್ತು. ನನ್ನನ್ನ ಪೊಲೀಸರು ಹಿಡ್ಕೊಡ್ಬೇಕು ಅಂತ ಮಾಡಿದ್ಯಾ? ಪೊಲೀಸ್ ಎಲ್ಲಿಂದ ಬಂದ, ಹೇಗೆ ಬಂದ ಅಂತ ನನಗೆ ಗೊತ್ತಿಲ್ಲ ಕಣೋ. ಸಾಕ್ ಸುಮ್ನಿರೋ, ನಿನಗೆಲ್ಲ ಗೊತ್ತು. ನಾನಲ್ಲಿರೋ ಟೈಮಲ್ಲಿ ಪೊಲೀಸ್ ಎಂಟ್ರಿ ಕೊಡ್ಬೇಕು ಅಂತಂದ್ರೆ ಇದ್ರಲ್ಲಿ ನಿನ್ ಕೈವಾಡ ಇರ್ಲೇಬೇಕು. ಅವನು ನನ್ನ ಹೆಂಡತಿ ಕಡೆಯಿಂದ ಬಂದಿರೋದು, ಇದರಲ್ಲಿ ನನ್ನ ಕೈವಾಡ ಏನು ಇಲ್ಲ. ಏನಾದ್ರು ನನ್ನನ್ನು ಎಳ್ಕೊಂಡು ಹೋಗಿದ್ರೆ ನನ್ ಗತಿ ಏನಾಗ್ತಿತ್ತು? ನನ್ನ ಹೆಂಡತಿ ಈ ರೀತಿ ಮಾಡ್ತಾರೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಕಣೋ. ಈಗೇನು ನಿನ್ ಹೆಂಡತಿ ಬಟ್ಟೆನ ನಾನು ಒಗ್ದು ಇಸ್ತ್ರಿ ಮಾಡ್ಕೊಡ್ಬೇಕಾ? ನಿನ್ಗೊಂದು ಮಾಸ್ಟರ್ ಪ್ಲಾನ್ ಹೇಳ್ತೀನಿ. ನಿನ್ಗೆ ಆಗದೆ ಇರೋ ಯಾರೋ ಒಬ್ಬ ಕಳ್ಳ ಈ ಬಟ್ಟೆನ ಕೊತ್ಕೊಂಡು ಹೋದ ಅಂತ ನಮ್ಮ ಮನೇಲಿ ಹೇಳ್ಬಿಡು. ಅಲ್ಲಿಗೆ ಈ ಚಾಪ್ಟರ್ ಕ್ಲೋಸ್ ಆಗತ್ತೆ. ಒಳ್ಳೆ ಐಡಿಯಾನೆ. ಬೀರ ಅಂತ ಒಬ್ಬ ಇದ್ದಾನೆ, ಆದ್ರೆ ನನಗೂ ಅವನಿಗೆ ಆಗೋದೇ ಇಲ್ಲ. ನಮ್ಮಿಬ್ರಿಗೂ ಬಂಗಾರ ಹಂಚ್ಕೊಳ್ಳೋ ವಿಷಯದಲ್ಲಿ ಗಲಾಟೆ ಆಯ್ತು. ನಾವಿಬ್ರು ಸೇರಿ ಒಂದ್ ಬಂಗಾರದ ನೆಕ್ಲೆಸ್ನ ಕದ್ದಿದ್ವಿ. ಅದನ್ನ ಅರ್ಧ ಭಾಗ ಮಾಡಿ ಕೊಡು ಅಂತಂದ. ಆಗಪ್ಪ ನೀನೇ ಹೇಳು, 50,000 ರೂಪಾಯಿ ಕೊಡ್ತೀನಿ ಅಂತಂದೆ. ಆಗಲ್ಲ ಅಂತಂದ. ಗಲಾಟೆನೇ ಆಗೋಯ್ತು. ಹಾಗಾದ್ರೆ ಬೀರ ನಿಮ್ ಮನೇನ ದರೋಡೆ ಮಾಡ್ದ. ಆ ಟೈಮಲ್ಲಿ ಜಾಜ್ ಅವ್ರ ಬಟ್ಟೆನೂ ಕಳವಾಯ್ತು ಅಂತ ಹೇಳು. ಕೇಳ್ಕತ ನಾಟಕ ಬಂದ್. ನಮಸ್ಕಾರ ಅಪ್ಪ. ನಾನ್ ಬಾಬು ಕಳ್ಳ. ಗೊತ್ತು. ಎಂಥ ಒಳ್ಳೆ ಕಳ್ಳನಪ್ಪ ನೀನು. ನಾನು ಕಳ್ಳ ಅಂತ ಎದೆ ತಟ್ಕೊಂಡು ಹೇಳ್ತಿದೀಯಲ್ಲ. ಕಳ್ಳ ಬಂದಿದ್ದಾನೆ ಬಾಮ್ಮ. ಬಾಬು, ಏನಾಯ್ತು? ಏನ್ ಹೇಳಿ ಮೇಡಮ್, ಯಾವ ಕೆಟ್ಟಗಳಿಗೆ ನಿಮ್ ಡ್ರೆಸ್ ಕದ್ಬಿಟ್ನೋ ಅದ್ರಿಂದ ನಂಗೆ ತುಂಬಾನೇ ಕೆಟ್ಟದಾಗ್ತಾ ಇದೆ. ನನ್ನ ಮೇಲೆ ಒಬ್ಬ ಕಳ್ಳಂಗೆ ಮುಂಚೆ ನಾನು ಕಣ್ಣಿತ್ತು. ನಾನು ಯಾವ್ಯಾವ ಒಳ್ಳೊಳ್ಳೆ ವಸ್ತುಗಳನ್ನ ಕದ್ಬಿಟ್ಟು ನಮ್ಮ ಮನೇಲಿ ಇಡ್ತೀನೋ ಅದನ್ನೆಲ್ಲ ಅವ್ನು ಕದ್ಕೊಂಡು ಹೋಗ್ಬಿಡೋನು. ಮೊನ್ನೆ ನಿಮ್ ಡ್ರೆಸ್ನ ಕದ್ಬಿಟ್ಟು ನಮ್ಮ ಮನೇಲಿ ಇಟ್ಟಿದ್ನ, ಅದನ್ನು ಕದ್ಕೊಂಡು ಹೋಗ್ಬಿಟ್ಟ. ಏನ್ರಿ ನಿಮ್ ಗೋಳು? ಹಬಿ, ಈ ಕಳ್ಳನ ಮನೇಲಿ ಇದ್ದ ನನ್ನ ಡ್ರೆಸ್ನ ಇನ್ಯಾವುದೋ ಕಳ್ಳ ಕತ್ಕೊಂಡು ಹೋಗ್ಬಿಟ್ನಂತೆ. ಯಾರು ಆ ಕಳ್ಳ? ಬೀರ ಅಂತ. ಈಗ ನಾನು ಏನ್ರಿ ಮಾಡ್ಲಿ? ಹಾಗಾದ್ರೆ ಹೇಗೆ ಹಬಿ? ನನಗೆ ಡ್ರೆಸ್ ಬೇಕೇ ಬೇಕು. ಫಂಕ್ಷನ್ ದಿನ ಆ ಡ್ರೆಸ್ ವೇರ್ ಮಾಡಿ ಕ್ಯಾಶ್ ಪ್ರೈಸ್ ತಗೊಳ್ಳೇಬೇಕು. ಮೊದಲು ಅಬಿರನ್ನ ಕಂಡು ಹಿಡೀರಿ. ಲೇ ಬಾಬು, ಆ ಡ್ರೆಸ್ ನ ಭದ್ರವಾಗಿ ಇಟ್ಕೊಳ್ಳೋ ತಾನೆ. ಕಳ್ಳನ ಕೈ ಸಿಗೋ ಹಾಗೆ ಯಾಕೋ ಇಟ್ಕೊಂಡೆ? ನೋಡಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಬೀರ ಡ್ರೆಸ್ ನ ಕದ್ಕೊಂಡು ಹೋಗಿದ್ದಾನೆ. ಇನ್ಮೇಲೆ ನೀವು ಉಂಟು, ಆ ಬೀರ ಉಂಟು. ನನಗೆ ಬೇರೆ ಅಪಾಯಿಂಟ್ಮೆಂಟ್ ಇದೆ, ನಾನು ಬರ್ತೀನಿ. ಈ ಕಳ್ಳ ಬಾಬು ಹಾರಿಕೆ ಉತ್ತರ ಕೊಟ್ರೆ ನಾನ್ ನಂಬೋದಿಲ್ಲ. ಅಯ್ಯೋ, ಬೇಕಿದ್ರೆ ಬೀರಂಗ್ ನೀವೇ ಫೋನ್ ಮಾಡಿ ಕೇಳ್ರೆ. ನೀನೇ ಫೋನ್ ಮಾಡು ಬದ್ಮಾಶ್. ಅದನ್ನು ನಾನು ನಿನ್ನೆನೆ ಮಾತಾಡಾಯ್ತು. ಅವ್ನು ಇಲ್ಲಿಗೆ ಬಂದು ಗ್ರಾಚಾರ ಬಿಡ್ತೀನಿ ಅಂತ ಹೇಳಿದಾನೆ. ಯಾರ ಮೇಲೆ ನಿಮ್ ಕಳ್ತನದ ಆರೋಪ ಹೊತ್ಸೋದು? ನನ್ನ ಮೇಲೆ ಕೈ ಮಾಡ್ತೀಯ ನೀನು? ಯಾರು ಮಾತಾಡೋಗಿಲ್ಲ. ಯಾರು ಮಿಸ್ ಕಾಣಿದ್ರೆ ಶೂಟ್ ಮಾಡ್ಬಿಡ್ತೀನಿ.
ಸರ್. ಏನು ಸಂಬಂಧ ಇಲ್ವಾ? ಏ ಬೀರ, ಸುಳ್ಳು ಹೇಳಿದ್ರೆ ನಾಲ್ಕನ್ನು ಸಿಗದಾಕ್ಬಿಟ್ಟು ಇಲ್ಲೇ ಒಲ್ದು ಬಿಡ್ತೀನಿ. ನನಗೂ ಇವನು ಯಾವ್ದೋ ನೆಕ್ಲೆಸ್ ವಿಷಯದಲ್ಲಿ ಜಗಳ ಆಗಿದ್ದು, ಅವತ್ತಿಂದ ನಾನು ಇವನು ದುಶ್ಮನ್ಗಳಾಗಿದ್ವಿ. ಇದನ್ನ ಪೊಲೀಸ್ಗೆ ಹೇಳ್ತೀನಿ ಅಂತ ಎದುರಿಸ್ತಾನೆ. ಅದಿರ್ಲಿ ಬೀರ, ನಮ್ಮನೆಯಿಂದ ಡ್ರೆಸ್ ಯಾಕದ್ದೆ? ಅಯ್ಯೋ ಅವ್ರಿನ್ನೂ ಅಮ್ಮ ಆಗಿಲ್ಲಪ್ಪ. ನಾವೇನಿದ್ರು ಕದಿಯೋದು 1 ಲಕ್ಷ 10 ಲಕ್ಷ ಕೋಟಿನ. ಕಿತ್ತೋಗಿರೋ ಬಟ್ಟೆ ಕದಿಯಕ್ ನಾವೇನ್ ಕಿತ್ತೋದ್ ನನ್ ಮಕ್ಳ? ಇನ್ಸ್ಪೆಕ್ಟರ್, ನೀವ್ ಇಲ್ಲೇ ನಿಂತಿದ್ದೀರಾ, ಅವ್ನು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ. ಅವನಾದ್ರೆ ಏನಂತೆ, ಇವನಿಲ್ಲ ಇದನ್ನಲ್ಲ. ನಿಜ ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಸಿಲಿಂಡರ್ ಎತ್ಕೊಂಡು ನಿನ್ ತಲೆ ಮೇಲೆ ಹಾಕ್ಬಿಡ್ತೀನಿ. ನಿಜಾನೇ ಹೇಳ್ತೀನಿ. ನಿಜ ಅದು? ಅದೇನು ಅಂದ್ರೆ ಪಾಂಡುರಂಗ ನನ್ನ ತುಂಬಾ ಹಳೆ ಸ್ನೇಹಿತ, ಬೇಕಾದಷ್ಟು ಸಲ ನನಗೆ ಸಹಾಯ ಮಾಡಿದ್ದಾನೆ. ಅವನು ಹೇಳ್ದ ಅಂತ ಬಟ್ಟೆ ಕದ್ದಿದ್ ನಾನು ಅಂತ ಸುಳ್ಳು ಹೇಳ್ಬಿಟ್ಟೆ. ನಿಜವಾಗ್ಲಿ ಬಟ್ಟೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನಿಜನಾ? ರೀ ಅದೇನಾಯ್ತು ಗೊತ್ತಾ, ತಪ್ಪು ನಂದಲ್ಲ ರೀ, ವಿಟ್ಲುಂದು. ಮಿಸ್ಟರ್ ಪಾಂಡುರಂಗ ಅವ್ರೆ, ವಿಠಲನ್ ಮೇಲೆ ಏನಾರು ಆರೋಪ ಹಾಕಿದ್ರೆ ನಾನ್ ಸುಮ್ನೆ ಇರಲ್ಲ, ಬಲಿ ಹಾಕ್ಬಿಡ್ತೀನಿ. ನನಗೆ ಚೆನ್ನಾಗ್ ಗೊತ್ತು. ವಿಟ್ಲ ಎಂತ ನನ್ ಮಗ ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ಕದ್ದು ಟೀ ಮಾಡ್ತಾ ಇದ್ದ, ಕೆಳಗೆ ಬೀಳಿಸ್ಬಿಟ್ಟ. ನಾನು ಕೈ ಸಿಕ್ಕಿದ ಬಟ್ಟೆಯಲ್ಲಿ ನೆಲ ಒರೆಸ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ಆ ಬಟ್ಟೆ ಇವ್ರದು ಅಂತ. ಆ ಕಲೆನ ಹೋಗ್ಲಾಡ್ಸ್ಬೇಕು ಅಂತ ನೀರಿನಲ್ಲಿ ಯಾವ್ದ್ಯಾವ್ದೋ ಪುಡಿನ ಮಿಕ್ಸ್ ಮಾಡಿದೆ. ಅದು ಯೂಸ್ ಆಗ್ಲೇ ಇಲ್ಲ. ಕೊನೆಗೆ ಅದು ಹೀಗಾಗೋಯ್ತು. ಅಂತೂ ಇದಕ್ಕೆಲ್ಲ ಕಾರಣ ನೀವೇ ಅಂತ ಒಪ್ಕೊಂಡ್ರಲ್ಲ? ಹೌದು ರೀ, ನಾನೇ ಅಂತ ಒಪ್ಕೊಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ಹೌದು, ಇದೆಲ್ಲ ನಾನೇ ಮಾಡಿದ್ದು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅಭಿ, ನನ್ನ ಡ್ರೆಸ್ಸು ಆಂಟಿಕ್ ಪೀಸು 2 ಮಾತ್ರ ಕಳ್ತನ ಆಗಿದೆ ಅಂತ ಹೇಳಿದ್ರಲ್ಲ, ಅವತ್ತೇ ನನಗೆ ಅನುಮಾನ ಬಂತು. ಅದಕ್ಕೆ ಪೊಲೀಸ್ ಅವ್ರನ್ನ ಕರೆಸಿದ್ದು. ಮಿಸ್ಟರ್ ಪಾಂಡುರಂಗ, ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಇಲ್ಲ. ಯು ಆರ್ ಅಂಡರ್ ಅರೆಸ್ಟ್. ಸುಮ್ಮನೆ ಜೊತೆ ಬರ್ತಾ ಇರಿ. ದಯವಿಟ್ಟು ಹಾಗೆ ಮಾತ್ರ ಮಾಡಬೇಡಿ, ನನ್ನ ಮರ್ಯಾದೆ ಹೋಗ್ಬಿಡುತ್ತೆ. ನೀವ್ ಹಂಗೆಲ್ಲ ನನ್ನ ಕಾಲಿಗೆ ಬೀಳ್ಬಾರ್ದ್ರಿ. ಯಾಕೆ? ನೀವು ತಿಳ್ಕೊಂಡ್ರಾಗೆ ನಾನು ಇನ್ಸ್ಪೆಕ್ಟರ್ ಅಲ್ಲ. ಮತ್ತೆ ಸತ್ಯನ ನಿಂಬಾಯಿಂದನೇ ಬರ್ಸ್ಬೇಕು ಅಂತ ಇನ್ಸ್ಪೆಕ್ಟರ್ ಬೇಸಲ್ಲಿ ಬಂದ್ರು ವಿಟ್ಲ.